ಬೆಂಗಳೂರಿನ ಕತೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಕೆಂಪೇಗೌಡರು ಬರ್ಬೋದು, ಅದು ಸಹಜಾನೇ. ಆದ್ರೆ ವಿಷಯ ಏನಂದ್ರೆ ಕೆಂಪೇಗೌಡರು ರಾಜರೇ ಆಗಿರ್ಲಿಲ್ಲ. ಈಗ ನೀವು ಕೇಳ್ಬೋದು, ಹಾಗಾದ್ರೆ ಅವ್ರಿಗೆ ಬೆಂಗಳೂರು ಕಟ್ಟೋ ಪವರ್ ಎಲ್ಲಿಂದ ಬಂತು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ದೃಷ್ಟಿ ಚೇಂಜ್ ಆಗುತ್ತೆ. ಯೋಚಿಸಿ, ಬೆಂಗಳೂರಿನ ಕೆಂಪೇಗೌಡರು ಕಟ್ಸೇ ಇಲ್ಲ ಅಂದ್ರೆ ಬೆಂಗಳೂರು ಹೇಗಿರ್ತಿತ್ತು ಅಂತ. ಬನ್ನಿ ನಮ್ಮ ಬೆಂಗಳೂರಿನ ಇತಿಹಾಸನ ಎಕ್ಸ್ಪ್ಲೋರ್ ಮಾಡೋಣ. 4th ಸೆಂಚುರಿ ಇಂದ 10th ಸೆಂಚುರಿ. ಆವಾಗಿನ ಕಾಲದಲ್ಲಿ ರೂಲ್ ಮಾಡ್ತಿದ್ದು ಗಂಗರು. ಅವಾಗಿನ ಬೆಂಗಳೂರು ಸಿಟಿ ತರ ಇರ್ಲಿಲ್ಲ, ಆದ್ರೆ ಜೀವನ ಇತ್ತು. ಗಂಗರ್ ಕಾಲದಲ್ಲಿ ಒಂದು ಸ್ಪೆಷಲ್ ಹೈಲೈಟ್ ಇತ್ತು. ಅವರು ಕೆರೆ, ಡ್ಯಾಮ್ ಮತ್ತು ವಾಟರ್ ಚಾನಲ್ ಕಟ್ಟಿದ್ರು. ನೀವಿವತ್ತು ನೋಡ್ತಾ ಇರುವ ಕೆಂಗೇರಿ, ಯಲಂಕ ಸುತ್ತಮುತ್ತ ಇರುವ ಕೆಲವು ಕೆರೆಗಳ ಮೂಲ ಬುಡ ಗಂಗರ್ ಕಾಲದಲ್ಲೇ ಸಿಕ್ಕಿತ್ತು. ಆ ಟೈಮಲ್ಲಿ ಫಾರ್ಮಿಂಗ್ ತುಂಬಾ ಕಷ್ಟ ಇತ್ತು, ಮಳೆ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ. ಆದ್ರೆ ಗಂಗರು ಮಾಡಿದ ನೀರಿನ ವ್ಯವಸ್ಥೆಯಿಂದ ಅಂದಿನ ಜನರಿಗೆ ಒಂದು ಲೈಫ್ ಲೈನ್ ಕೊಡ್ತು. ಹೀಗೆ ಆಲ್ಮೋಸ್ಟ್ 600 ವರ್ಷ ಗಂಗರು ಈ ಪ್ರದೇಶಕ್ಕೆ ಬೇಸ್ಮೆಂಟ್ ಹಾಕ್ತಿದ್ರು. ನಿಧಾನಕ್ಕೆ ಜನರು ಸೆಟಲ್ ಆಗ್ತಾ ಬಂದ್ರು. ಹಿಸ್ಟ್ರಿ ಇಷ್ಟಕ್ಕೆ ನಿಂತಿಲ್ಲ. ಚೋಳರು ತಮ್ಮ ಪವರ್ ಎಕ್ಸ್ಟೆಂಡ್ ಮಾಡ್ತಾ 10th ಸೆಂಚುರಿಯಲ್ಲಿ ಈ ಭಾಗವನ್ನು ಕಂಟ್ರೋಲ್ ತಗೊಂತಾರೆ. ಇವರು ಗಂಗರಷ್ಟು ಏನಷ್ಟು ಡೆವಲಪ್ ಮಾಡಿಲ್ಲ, ಆದ್ರೆ ಇವರು ಒಂದೇ ಕೆಲಸ ಸ್ಟ್ರಾಂಗ್ ಆಗಿ ಮಾಡ್ತಿದ್ರು, ಅದು ಸಿಸ್ಟಮ್. ಎಸ್, ಸಿಸ್ಟಮ್ ಅಂದ್ರೆ ಹಳ್ಳಿ ಹೀಗೆ ನಡೆಯಬೇಕು, ಗಡಿ ಹೀಗೆ ಮಾರ್ಕ್ ಮಾಡಬೇಕು, ಮತ್ತೆ ಟ್ಯಾಕ್ಸ್ ಹೀಗೆ ಕಲೆಕ್ಟ್ ಮಾಡಬೇಕು ಅಂತ. ಇವರು ಪ್ಯೂರ್ ಅಡ್ಮಿನಿಸ್ಟ್ರೇಷನ್ ಮೈಂಡೆಡ್. ಸಾಂಸ್ಕೃತಿಕ ಹರಡೋದು, ದೇವಸ್ಥಾನ ಕಟ್ಟೋದು, ಇವುಗಳ ಮೇಲೆ ತುಂಬಾ ಕೆಲಸ ಮಾಡಿದ್ರು. ನೋಡಿ, ಇಲ್ಲಿವರೆಗೂ ಅಷ್ಟೊಂದು ಮೇಜರ್ ಇಂಪ್ಯಾಕ್ಟ್ ಏನಾಗಿಲ್ಲ, ಆದ್ರೆ ಇಲ್ಲಿಂದ ಬರುವ ಹಿಸ್ಟ್ರಿ ಬೆಂಗಳೂರಿನ ದಿಕ್ಕು ಬದಲಾಯಿಸ್ಬಿಡುತ್ತೆ. ಸೊ ಗಮನವಿಟ್ಟು ಕೇಳಿ. 1116ರಲ್ಲಿ ಹೊಯ್ಸಳ ಡೈನೆಸ್ಟಿಯ ಕಿಂಗ್ ವಿಷ್ಣುವರ್ಧನ ತಲಕಾಡು ಯುದ್ಧದಲ್ಲಿ ಚೋಳಸ್ನ ಡಿಫೀಟ್ ಮಾಡಿದ್ರು. ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ, ಹೊಯ್ಸಳ ಡೈನೆಸ್ಟಿ ಇನ್ಫ್ಲೂಯೆನ್ಸ್ ಕರ್ನಾಟಕಕ್ಕೆ ತುಂಬಾ ಡೀಪ್ ಆಯ್ತು. ಪೊಲಿಟಿಕಲ್ ಕಂಟ್ರೋಲ್ ಸ್ಮೂತ್ ಆಯ್ತು, ಟೆರಿಟರಿ ಎಕ್ಸ್ಪ್ಯಾಂಡ್ ಆಯ್ತು, ಸ್ಟೆಬಿಲಿಟಿ ಕೂಡ ಜಾಸ್ತಿ ಆಯ್ತು. ಹೊಯ್ಸಳರ ಕಾಲದಲ್ಲಿ ಬೆಂಗಳೂರು ಖಾಲಿ ಇರಲಿಲ್ಲ, ಬದಲಿಗೆ ಜನ ಸೆಟಲ್ ಆಗಿದ್ರು. ಕೆರೆ, ಫಾರ್ಮ್ ಲ್ಯಾಂಡ್ಸ್, ಚಿಕ್ಕ ದೇವಸ್ಥಾನ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟಿತ್ತು. ಇವಾಗ ನೀವು ಕೇಳ್ಬೋದು, ಬೆಂಗಳೂರಲ್ಲಿ ಜನ ಆಲ್ರೆಡಿ ಸೆಟಲ್ ಆಗಿದ್ರು, ಮತ್ತೆ ವಾಟರ್ ಚಾನಲ್ಸ್, ಕೆರೆ, ಡ್ಯಾಮ್ ಎಲ್ಲ ಇತ್ತು, ಹೊಯ್ಸಳರು ಏನು ಡೆವಲಪ್ ಮಾಡಿದ್ರು ಅಂತ. ಇದು ಉತ್ತರ ಏನಂದ್ರೆ, ಇವರು ಇದನ್ನ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಅಂದರೆ ವಿಲೇಜ್ ನೆಟ್ವರ್ಕ್ ಸ್ಟೇಬಲ್ ಆಯಿತು, ವಾಟರ್ ಸಿಸ್ಟಮ್ ಸ್ಟ್ರಾಂಗ್ ಆಯಿತು, ಹಾಗೂ ಬಹಳಷ್ಟು ದೇವಸ್ಥಾನನ ಕಟ್ಟಿಸಿದ್ರು. ಸಮಯ ಸಾಕ್ತಾ ಹೋಯಿತು. 14th ಸೆಂಚುರಿ ಸ್ಟಾರ್ಟಿಂಗಲ್ಲಿ ಬಹಳಷ್ಟು ಚೇಂಜಸ್ ಆಯಿತು. ಡೆಲ್ಲಿ ಸುಲ್ತಾನೇಟ್ ಫೋರ್ಸಸ್ 1311 ಮತ್ತು 1327ರಲ್ಲಿ ಹೊಯ್ಸಳ ಕ್ಯಾಪಿಟಲ್ ದ್ವಾರ ಸಮುದ್ರ ಅಂದರೆ ಹಳೇಬೀಡುನ ಹೆವಿ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಹೊಯ್ಸಳ ಅವರ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಆದರೆ ಮೇಜರ್ ಇಂಪ್ಯಾಕ್ಟ್ ಯಾವಾಗ ಆಗುತ್ತೆ ಅಂದರೆ, ಅಂದಿನ ಹೊಯ್ಸಳದ ರಾಜ ವೀರಬಳ್ಳಾಳ III 1343ರಲ್ಲಿ ಮಧುರೈ ಸುಲ್ತಾನೇಟ್ ಜೊತೆ ಯುದ್ಧ ಮಾಡುವಾಗ ಸಾವನ್ನಪ್ತಾರೆ. ಇಲ್ಲಿಂದ ಹೊಯ್ಸಳರ ಕಂಪ್ಲೀಟ್ ಅಥಾರಿಟಿ ಕೊಲ್ಯಾಪ್ಸ್ ಆಗುತ್ತೆ. ಹೊಯ್ಸಳ ಡೈನೆಸ್ಟಿ ಡೌನ್ಫಾಲ್ ಇಂದ ಕಂಪ್ಲೀಟ್ ಆಗಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಬರ್ತ್ ಆಫ್ ವಿಜಯನಗರ ಎಂಪೈರ್ ಇನ್ ದ ವ್ಯಾಕ್ಯೂಮ್. ಆಲ್ರೆಡಿ ಹೊಯ್ಸಳ ಡೈನೆಸ್ಟಿ ಎಂಡ್ ಆಗಿತ್ತು. ಈಗ ಅವನ ರಿಪ್ಲೇಸ್ ಮಾಡಿತ್ತು ಅವರ ಕಮಾಂಡರ್ಸ್ ಅಂಡ್ ಪವರ್ಫುಲ್ ಬ್ರದರ್ಸ್ ಹರಿಹರ ಮತ್ತೆ ಬುಕ್ಕರಾಯ. ಹೊಯ್ಸಳರ ಕಮಾಂಡರ್ ಆಗಿ ತುಂಗಭದ್ರಾ ನದಿಯ ನಾರ್ತ್ ಸೈಡ್ ಪ್ರೊವಿನ್ಸಸ್ನ ನೋಡ್ಕೊಂತಿದ್ರು. ಯಾವಾಗ ಹೊಯ್ಸಳ ಡೈನೆಸ್ಟಿ ತನ್ನ ಶಕ್ತಿ ಕಳ್ಕೊಂತೋ, ಅವಾಗ ನ್ಯಾಚುರಲ್ ಆಗಿ ಇವರು ಸ್ಟ್ರಾಂಗ್ ಲೀಡರ್ಸ್ ಆದರು. ವಿಜಯನಗರ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆದಮೇಲೆ ದಕ್ಷಿಣ ಕರ್ನಾಟಕ ರೀಜನಲ್ಲಿ ಒಂದು ಬಲವಾದ ಸ್ಥಿರತೆ ಬಂದಿತ್ತು. ಅರ್ಲಿಯರ್ ಯುದ್ಧದಿಂದ ವೀಕ್ ಆಗಿದ್ದ ಏರಿಯಾ ವಿಜಯನಗರ ರೂಲಲ್ಲಿ ಸೆಕ್ಯೂರ್ ಆಯಿತು. ಸೈನ್ಯದ ರಕ್ಷಣೆ, ಟ್ರೇಡ್ ರೂಟ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ತುಂಬ ಬಲವಾಗಿತ್ತು. ಇದರಿಂದ ಸೆಟಲ್ಮೆಂಟ್ಸ್ ಗ್ರೋ ಆಗಿ ಶುರುವಾಯಿತು. ಕೃಷಿಗಾರಿಕೆ ಸಪೋರ್ಟ್ ಕೊಟ್ಟು ಟ್ಯಾಂಕ್ಸ್ ಮತ್ತು ನೀರಾವರಿ ಸಿಸ್ಟಮ್ ಮೇಂಟೈನ್ ಮಾಡಿದ್ರು. ಇದರಿಂದ ಲ್ಯಾಂಡ್ ಫರ್ಟೈಲ್ ಆಯಿತು ಮತ್ತು ಜನರು ಸೆಟಲ್ ಆಗೋಕ್ಕೆ ಸುಲಭವಾಯಿತು. ವಿಜಯನಗರ ರೂಲಲ್ಲಿ ಕರ್ನಾಟಕ ಪ್ರದೇಶನ ಮ್ಯಾನೇಜ್ ಮಾಡೋಕ್ಕೆ ಲೋಕಲ್ ಚೀಫ್ಸ್ ಮತ್ತು ಗವರ್ನರ್ಸ್ನ ಅಪಾಯಿಂಟ್ ಮಾಡಿದ್ರು. ಸೇಮ್ ಇವತ್ತಿನ ಥರ MPs MLA ಥರ ಅವಾಗಲೇ ಇವರು ಈ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು. ಲೋಕಲ್ ಚೀಫ್ಸ್ ಮತ್ತು ಗವರ್ನರ್ಸ್ ಲೋಕಲ್ ಏರಿಯಾಸ್ನ ಡೆವಲಪ್ ಮಾಡಿದ್ರು. ವಿಲೇಜ್ ಎಕ್ಸ್ಪ್ಯಾಂಡ್ ಆಯಿತು, ಮಾರ್ಕೆಟ್ ಸ್ಟಾರ್ಟ್ ಆಯಿತು. ಹೀಗೆ ನಿಧಾನಕ್ಕೆ ಬೆಂಗಳೂರು ರೀಜನ್ ಎಕನಾಮಿಕ್ ಮತ್ತು ಸೋಷಿಯಲ್ ಗ್ರೋತ್ ಕಂಡಿತು. ಟ್ರೇಡ್, ಅಗ್ರಿಕಲ್ಚರ್ ಮತ್ತು ಸೆಟಲ್ಮೆಂಟ್ ಸ್ಟ್ರಾಂಗ್ ಆಯಿತು.
ನಾನು ಅವಾಗಲೇ ಮೆನ್ಷನ್ ಮಾಡ್ದಂಗೆ ಕರ್ನಾಟಕ ರೀಜನ್ನ ಮೇಂಟೈನ್ ಮಾಡೋಕೆ ಲೋಕಲ್ ಚೀಫ್ ಗವರ್ನರ್ನ ಅಪಾಯಿಂಟ್ ಮಾಡಿದ್ರು ಅಂತ. ಇವರಲ್ಲಿ ಯಲಂಕ ನಾಡಪ್ರಭು ಫ್ಯಾಮಿಲಿ ಕೂಡ ಒಬ್ರು. ಮರಾಸು ಒಕ್ಕಲಿಗ, ಇವರು ವರ್ಷಗಳಿಂದ ವಿಜಯನಗರಗೆ ಲಾಯಲ್ ಆಗಿ ಸೇವೆ ಮಾಡ್ತಾ ಬಂದರು. ಇವ್ರ ಅಂಡರಲ್ಲಿ ಚಿಕ್ಕ ಹಳ್ಳಿಗಳು ಡೆವಲಪ್ ಆಗ್ತಾ ಬಂತು. ಇದರಿಂದ ಸ್ಟೆಬಿಲಿಟಿ ಜಾಸ್ತಿ ಆಯಿತು ಹಾಗೂ ಕೆಲಸ ಸ್ಮೂತಾಗಿ ಮಾಡ್ತಾಯಿದ್ರು. ಟೈಮ್ ಜೊತೆ ಬೆಂಗಳೂರು ರೀಜನ್ ಸೆಟಲ್ ಆಗ್ತಾ ಬಂದಾಗ ಟ್ರೇಡ್ ರೋಡ್ಸ್ ಬ್ಯುಸಿ ಆಯಿತು. ವಿಜಯನಗರ ರಾಜರಿಗೆ ಒಂದು ಐಡಿಯಾ ಬಂದಿತ್ತು, ಇಲ್ಲಿ ಒಂದು ಪ್ರಾಪರ್ ಪ್ಲ್ಯಾನ್ ಸಿಟಿ ಇದ್ದರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ತುಂಬ ಬಲವಾಗುತ್ತೆ ಅಂತ. ಈ ವಿಷನಿಂದ ಲೋಕಲ್ ಚೀಫ್ಗೆ ಅಥಾರಿಟಿ ಕೊಟ್ಟರು. ಆದರೆ ವಿಜಯನಗರ ಸಾಮ್ರಾಜ್ಯ ನಿಧಾನಕ್ಕೆ ವೀಕ್ ಆಗ್ತಾ ಬಂತು. ಇಂಟರ್ನಲ್ ಫೈಟ್ಸ್, ಮಿಲಿಟರಿ ಪ್ರೆಷರ್, ಇದರಿಂದ ಅವ್ರ ಪವರ್ನ ನಿಧಾನಕ್ಕೆ ಕಳ್ಕೊತಾ ಬಂದರು. ಅದೇ ಟೈಮಲ್ಲಿ ಯಲಂಕ ನಾಡಪ್ರಭುಸ್ ತಮ್ಮ ಕೆಲಸದಿಂದ ಒಂದು ರೆಸ್ಪೆಕ್ಟ್ ಪಡ್ಕೊಂಡಿರ್ತಾರೆ. ಇವರಿಗೆ ಲ್ಯಾಂಡ್, ಸೋಲ್ಜರ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ನ ಎಕ್ಸ್ಪೀರಿಯನ್ಸ್ ಇತ್ತು. ಕೆಂಪೇಗೌಡಸ್ ವಿಷನ್ ಸ್ಟಾರ್ಟ್ಸ್. ಕೆಂಪೇಗೌಡರ ವಿಷನ್ ಕೇವಲ ಅವರ ಕಲ್ಪನೆ ಅಲ್ಲ, ಅವರ ತಂದೆ ಹಾಗೂ ಅವರ ಅಜ್ಜನ ವಿಷನ್ ಕೂಡ ಆಗಿತ್ತು. ಸುಮಾರು 1526ರಲ್ಲಿ ಕೆಂಪೇಗೌಡರು ಅವರ ಐಡಿಯಾನ ವಿಜಯನಗರ ಕ್ಯಾಪಿಟಲ್ ಆದ ಹಂಪಿಗೆ ಪ್ರೆಸೆಂಟ್ ಮಾಡ್ತಾರೆ. ಇವರ ಐಡಿಯಾ ಮತ್ತು ವಿಷನಿಂದ ಅಂದಿನ ವಿಜಯನಗರದ ರಾಜ ಆಗಿದ್ದ ಅಚ್ಯುತ ದೇವರಾಯ ಇವರಿಗೆ ಫುಲ್ ಪರ್ಮಿಷನ್ ಕೊಡ್ತಾರೆ. ಬೆಂಗಳೂರು ಇತಿಹಾಸ ಕೆಂಪೇಗೌಡರ ಕೈಗೆ ಬರುತ್ತೆ. ಹಿರಿಯ ಕೆಂಪೇಗೌಡ 27 ಜೂನ್ 1510 ಯಲಂಕ ಅಲ್ಲಿ ಜನ್ಮಿಸ್ತಾರೆ. ಈ ಡಿಂಟ್ ವಾಂಟ್ ಜಸ್ಟ್ ಅ ಟೌನ್, ಅವರಿಗೆ ಬೇಕಿತ್ತು ಒಂದು ಫ್ಯೂಚರ್ ಸಿಟಿ. ವ್ಯಾಪಾರ, ಜಲವ್ಯವಸ್ಥೆ, ಭದ್ರತೆ ಎಲ್ಲವೂ ಇರುವ ಒಂದು ಹೊಸ ಕೇಂದ್ರ. ಈ ಒಂದು ವಿಷನ್ ಸಾಕಾಯಿತು ಬೆಂಗಳೂರು ಬೆಳೆಯೋಕೆ. ಬರೀ ಇಷ್ಟೇ ಅಲ್ಲ, ಡಿಫೆನ್ಸ್ ಕೂಡ ಸ್ಟ್ರಾಂಗ್ ಮಾಡಿದ್ರು. ಅವರು ಮಡ್ ಫೋರ್ಟ್ ಅಂದರೆ ಇಂದಿನ ಬೆಂಗಳೂರು ಫೋರ್ಟ್ ಕಟ್ಟಿದ್ರು ಮತ್ತು ನಗರಕ್ಕೆ ಡೈರೆಕ್ಷನ್ ಕೊಡುವಂತೆ ಅವರು 4 ದೊಡ್ಡ ಗೋಪುರಗಳನ್ನು ಕಟ್ಟಿದ್ರು. ಇಂದು ಕೆಂಪೇಗೌಡ ಟವರ್ಸ್ ಅಂತ ಪಾಪ್ಯುಲರ್ ಆಗಿದೆ. ಅವರ ಮೆಸೇಜ್ ಸಿಂಪಲ್, ಇದು ಬರೀ ಪಟ್ಟಣ ಅಲ್ಲ, ಕ್ಯಾಪಿಟಲ್ ಆಗಬೇಕು ಅಂತ. ವಿಷನ್ ಇದ್ದರೆ ಸಿಟಿ ಬಿಲ್ಡ್ ಮಾಡೋದು ಸಾಧ್ಯ. ಇಲ್ಲಿಂದ ಬೆಂಗಳೂರು ಒಂದು ಪೇಟೆ ಅಲ್ಲ, ಇದು ಒಂದು ಐಡೆಂಟಿಟಿ, ಒಂದು ಫ್ಯೂಚರ್. ಇದನ್ನು ರಚಿಸಿದವರು ನಾಡಪ್ರಭು ಕೆಂಪೇಗೌಡ.